ಶಿಲಾಂಗ್ अच्छा है ಕರ್ನಾಟಕ अच्छा है ಶಿಲಾಂಗ್ ನಮಸ್ತೆ ಸ್ನೇಹಿತರೆ, ಇವತ್ತು ಭಾಳ ದಿವ್ಸದ ಮೇಲೆ ನಾವು ಒಂದು ವಿಡಿಯೋ ಮಾಡತ್ತೀವಿ. ಇವತ್ತು ಎಲ್ಲಿ ಬಂದೇವು ಅಂತಂದ್ರೆ ನಾವು ಧಾರವಾಡ ಜಿಲ್ಲಾ ಕಲಘಟಗಿ ತಾಲೂಕಿನಾಗ ಒಂದು ಜಲಾಶಯ ಐತಿ. ಅದೇನಂದ್ರೆ ನೀರ್ಸಾಗರ ಜಲಾಶಯ. ಇವತ್ತು ನೀರ್ಸಾಗರ ಜಲಾಶಯನ ನೋಡಕ್ಕೆ ಬಂದೇವಿ. ಭಾಳ ದಿವ್ಸದಿಂದ ಈ ವಿಡಿಯೋ ಮಾಡ್ಬೇಕಂತಿದ್ದೆ, ಬಟ್ ಟೈಮ್ ಸಿಕ್ಕಿರ್ಕಿಲ್ಲ. ಸೊ ಇವತ್ತು ಸಿಕ್ಕೈತಿ, ನೋಡಕ್ಕೆ ಬಂದೇನಿ ನೀರ್ಸಾಗರ ಜಲಾಶಯ. ಇಲ್ಲಿ ನೋಡ್ರಿ, ಇದು ನೀರ್ಸಾಗರ ಜಲಾಶಯದ ಸ್ಟಾರ್ಟಿಂಗ್ ವ್ಯೂ. ಬರ್ರಿ ಈಗ ನಾ ಕರ್ಕೊಂಡು ಹೋಗಿ ನಿಮ್ಗೆ ಒಳಗೆ ನೀರ್ಸಾಗರ ಜಲಾಶಯನ ತೋರಿಸ್ತೀವಿ. ಈ ಜಲಾಶಯ ಏನೈತಲ್ಲಪ್ಪ, ಇದನ್ನು 1955ರಾಗ ಹುಬ್ಬಳ್ಳಿ ಧಾರವಾಡದಾಗ ಒಂದು ನೀರಿನ ಬರ ಬಂದಿರ್ತೈತಿ. ಆ ಟೈಮ್ನಾಗ ಈ ಜಲಾಶಯನ ಒಂದು ಇಲ್ಲಿ ಸುತ್ತಮುತ್ತಲು ಅವಳಿ ನಗರಗಳದಾವಲ್ಲ, ಧಾರವಾಡ ಮತ್ತು ಹುಬ್ಬಳ್ಳಿ ತಾಲೂಕಿನಾಗ ಹಳ್ಳಿಗಳಿಗೆ ನೀರು ಸರಬರಾಜಕ್ಕಂತ ಕಟ್ಟಿರ್ತಾರೆ. ಬಹುಶಃ ಅವಾಗ ಇಂಡಿಪೆಂಡೆನ್ಸ್ ಸಿಕ್ಕಿತ್ತು 47ನಾಗ. 55 ಅಂತಂದ್ರೆ ಸ್ವಲ್ಪ ಇಂಡಿಪೆಂಡೆನ್ಸ್ ಅವಾಗ ಇಂಡಿಪೆಂಡೆನ್ಸ್ ಸಿಕ್ಕ ಸ್ವಲ್ಪ ಇಂಡಿಯನ್ ಗೌರ್ಮೆಂಟ್ ಸ್ಟಾರ್ಟ್ ಆಗಿತ್ತಲ್ಲ, ಅವಾಗ ಇದನ್ನು ಕಟ್ಟಿದ್ದಾರೆ. ಭಾಳ ಹಳೇದಾದಂಥ ಇತಿಹಾಸ ಇರುವಂಥ ಪ್ಲೇಸ್ ಐತಿದೆ. ಬರ್ರಿ ನಾನು ನಿಮ್ಗೆ ಕರ್ಕೊಂಡೋಗಿ ಪರಿಚಯ ಮಾಡಿಸ್ಕೊತೀನಿ. ಇಲ್ಲೇ ನೀರ್ಸಾಗರ ಜಲಾಶಯ ಅಂತ ಹೇಳಿ ಬೋರ್ಡ್ ಐತಿ. ಇಲ್ಲಿ ನೋಡ್ರಿ, ಇದರದ್ದು ಏನೈತಲ್ಲ ಒಂದು ನೀರ್ಸಾಗರ ಜಲಾಶಯದ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. 55ನಾಗ ಆತೆ. ಅವಾಗ 1.5 ಕೋಟಿ ರೂಪಾಯಿ ಕೊಟ್ಟು ಅಷ್ಟು ಅವಾಗಿನ ಕಾಲದಾಗ ಖರ್ಚು ಮಾಡಿ ಕಟ್ಟಿದ್ದಾರೆ ಇದನ್ನು. ಸೆಕೆಂಡ್ ಇದ್ರದ್ದು ಇಂಪ್ರೂವ್ಮೆಂಟ್ 1969ನಾಗ ಒಂದು ಸಾರಿ ಮಾಡಿದ್ದಾರೆ. ಸೊ 2 ಸಾರಿ ಕನ್ಸ್ಟ್ರಕ್ಷನ್ ಆಗೈತಿ. 1.02 ಏನೈತಲ್ಲ ಈಗ ಆನೆಕಟ್ಟಿಂದ ನೀರು ಕೆಪಾಸಿಟಿ ಐತಿ. ಮತ್ತು ಟೋಟಲ್ 181 ಅಷ್ಟು ಏರಿಯಾನಾಗ ಈ ಜಲಾಶಯ ಐತಿ. ಇದಕ್ಕೆ ಮೇನ್ ನೀರು ಸರಬರಾಜು ಆಗೋದು ಬೆಡ್ತಿ ಹಳ್ಳ ಅಂಥೇಳಿ ಇಲ್ಲೇ ಹಳ್ಳ ಹರಿತೈತಲ್ಲ, ಆ ನೀರನ್ನ ಈ ಸುತ್ತಮುತ್ತಲು ಇರುವಂಥ ಒಂದು ವಿಲೇಜ್ಗಳಿಗೆ ಸಪ್ಲೈ ಮಾಡಿ ಅದನ್ನೊಂದು ಯೂಸ್ಫುಲ್ ಮಾಡ್ಕೋಬೇಕಂತ ಈ ಜಲಾಶಯ ಮಾಡಿದ್ದಾರೆ. ಸೊ ಇದು ಧಾರವಾಡದಾಗ ಟೋಟಲ್ ಒಂದು 80% ಇರುವಂತಹ ಒಂದು ಹುಬ್ಬಳ್ಳಿ ಧಾರವಾಡನಾಗ ವಿಲೇಜಸ್ ಅದಾವಲ್ಲ, ಅದಕ್ಕೆ ನೀರು ಸರಬರಾಜು ಮಾಡುವಂತಹ ಒಂದು ಕೆರೆ ಆಗಿತ್ತು. ಇಲ್ಲಿಂದ ಒಂದು 25% ಅಂದ್ರೆ ಲೋಕಲ್ ಸಮೀಪ ಇರೋ ವಿಲೇಜಸ್ಸಿಗೆ ಅಷ್ಟೇ ಈಗ ನೀರು ಸರಬರಾಜು ಆಕೈತಿ. ಬೆಳ್ಳಕ್ಕಿ ಹರತಾವ ಈ ಥರ ಉಪಯೋಗ ಐತಿ. ಅಲ್ಲಿ ನೋಡ್ರಿ ಮೌಂಟೇನ್ಸ್, ಇಷ್ಟು ಮೌಂಟೇನ್ ವ್ಯೂ. ಸೊ ಮಳೆ ಬಂದಿರ್ತೈತಲ್ಲ, ಮಳೆ ಬಂದಾಗ ಈ ಬೆಡ್ತಿ ಹಳ್ಳ ಮತ್ತು ಇನ್ನೊಂದು ಬೆಡ್ತಿ ಹಳ್ಳ ಅಂತ ಐತಿ. ಮತ್ತು ಇಲ್ಲಿ ಸುತ್ತಮುತ್ತಲು ಬೇರೆ ಹಳ್ಳಗಳದಾವಲ್ಲ ಅವೆಲ್ಲ ತುಂಬ ಹರಿತಿರ್ತಾವೆ ಧಾರವಾಡದಾಗ. ಈ ಬೆಡ್ತಿ ಹಳ್ಳ ತುಂಬ ಹರಿತು ಮುಂದೆ ಕೆರೆ. ಈಗ ನೀರಿನ ಲೆವೆಲ್ ಕಡಿಮೆ ಐತಿ. ಸೊ ನೀವು ರೇನ್ ಸೀಸನ್ಯಾಗ ಏನಾರ ಬಂದ್ರಿ ಅಂತಂದ್ರೆ ಫುಲ್ ತುಂಬ ಹರಿತಿರ್ತೈತೆ. ಅವಾಗ ಫುಲ್ ನೀರಿನ ಮಟ್ಟ ಜಾಸ್ತಿ ಆಗಿರ್ತೈತಿ. ಅವಾಗದು ಇನ್ನೂ ನೋಡಕ್ಕೆ ಚೆನ್ನಾಗಿರ್ತೈತೆ ನಿಮ್ಗೆ. ಬಟ್ ಇಲ್ಲಿ ಇನ್ನೊಂದು ಅಡ್ವಾಂಟೇಜ್ ಅಪ್ಪ ಅಂದರೆ ಕ್ಲೀನ್ನೆಸ್ ಭಾರಿ ಮೇಂಟೈನ್ ಮಾಡ್ಯಾರ. ಇಲ್ಲಿ ಕಸ ಗಿಸ ಅದು ಚೆಲ್ಲಗೊಡಂಗಿಲ್ಲ, ಚೆಲ್ಲಿದ್ರೂ ಕ್ಲೀನ್ ಮಾಡಿರ್ತಾರೆ. ಇನ್ನೂ ಸ್ವಲ್ಪ ಇಲ್ಲಿ ಏನಾರ ಹೊಸ ಪ್ರಾಜೆಕ್ಟ್ ಮಾಡಿ ಇಂಪ್ರೂವ್ಮೆಂಟ್ ಮಾಡಬೇಕು ಈ ಕೆರೆಯನ್ನು. ಮಾಡಿಲ್ಲ. ಬಟ್ ಇಲ್ಲೇನೋ ಬೆಂಗಳೂರೊಳಗೆ ಬೃಂದಾವನ ಅಂತ ಒಂದು ಕೆರೆ ಏನೈತಲ್ಲ, ಆ ಕೆರೆ ಥರ ಇದನ್ನು ಒಂದು ವಾಕಿಂಗ್ ಪಾತ್
ಇವನ್ನೆಲ್ಲ ಮಾಡಿ ಡೆವಲಪ್ಮೆಂಟ್ ಮಾಡೋ ಪ್ರಾಜೆಕ್ಟ್ ಐತಂತ ಹೇಳಿದ್ದಾರೆ. ಇದು ನ್ಯೂಸ್ನಾಗೆಲ್ಲ ಬಂದೈತಿ. ಬಟ್ ಈಗ 4-5 ವರ್ಷ ಆದರೂ ಏನು ಅಂಥ ಪ್ರಾಜೆಕ್ಟ್ ಸ್ಟಾರ್ಟ್ ಆಗಿಲ್ಲ. ಆದ್ರೆ ಚಲೋ ಆಗ್ತೈತಿ. ಇದು ಒಂದು ಟೂರಿಸ್ಟ್ ಅಟ್ರಾಕ್ಷನ್ ಆಗ್ತೈತಿ ನಮ್ಮ ಧಾರವಾಡಕ್ಕೆ. ಈಗ ಆಲ್ರೆಡಿ ಈ ಪ್ಲೇಸ್ ಚಲೋ ಐತಿ. ಬಟ್ ಇನ್ನೊಂದು ಸ್ವಲ್ಪ ಆ ಥರ ಏನಾರು ಎಕ್ಸ್ಟ್ರಾ ಆ್ಯಕ್ಟಿವಿಟೀಸು ಮತ್ತು ಒಂದು ಸ್ವಲ್ಪ ಡೆವಲಪ್ಮೆಂಟ್ ಮಾಡಿದರೆ ಒಂದಿನ ಏನು ಬಂದು ಸ್ಪೆಂಡ್ ಮಾಡಿ ಫ್ರೀ ಟೈಮ್ನಾಗ ಇದು ಮಾಡ್ಬೋದು. ಎಂಜಾಯ್ ಮಾಡೋಕೆ ಒಂದು ಒಳ್ಳೆ ಪ್ಲೇಸ್ ಆಗುತ್ತೆ. ನೀವು ಬರ್ಬೇಕಂದ್ರೆ ತಿನ್ನೋಕೆ ಸ್ನ್ಯಾಕ್ಸ್ ವಾಟರ್ ಬಾಟ್ಲ ತೊಗೊಂಡು ಬರ್ಬೇಕು. ಇಲ್ಲಿ ಯಾವುದು ಶಾಪ್ ಇಲ್ಲ. ಮತ್ತು ಇಲ್ಲಿ ಇನ್ನೊಂದು ಏನಂದ್ರೆ ಫಿಶಿಂಗ್, ಗೌರ್ಮೆಂಟ್ ಫಿಶಿಂಗ್ ಮಾಡ್ತೈತಿ ಈ ಒಂದೇನು ಜಲಾಶಯದಾಗ. ಅವ್ರದ್ದು ಯಾರು ಕಾಂಟ್ರಾಕ್ಟ್ ಹಿಡಿದಿರ್ತಾರಲ್ಲ ಅವ್ರು ಇಲ್ಲಿ ಫಿಶಿಂಗ್ ಮಾಡ್ತಾರೆ. ಅಲ್ಲಿ ಒಂದು ಫಿಶನರಿದ ಒಂದು ಏನು ಮೀನುಗಾರಿಕಾ ಕೇಂದ್ರದ ಒಂದು ಆಫೀಸ್ ಐತೆ ಅಲ್ಲಿ ಮುಂದ್ಗಡೆ ಬರುತ್ತೆ ಮುಂದೆ. ಸೊ ಇಲ್ಲಿರೋ ಮೀನುಗಳನ್ನೆಲ್ಲ ಸಾಕಿ ಅವನ್ನೆಲ್ಲ ಹಿಡಿದು ಸರಬರಾಜು ಮಾಡುವಂಥದ್ದು ಒಂದು ಗೌರ್ಮೆಂಟದ್ದು ಆಫೀಸ್ ಐತಿ. ಇಲ್ಲಿ ನೋಡ್ರಿ, ಇದು ಇಂಟೆಕ್ ಟವರ್ ಇದ್ರದ್ದು ಈ ಥರ. ಇಲ್ಲಿ ನೋಡ್ರಿ, ಒಳಗೆ ಬಿಡಂಗಿಲ್ಲ ಅಂತ ಯಾರಿಗೂ. ಆದರೂ ಒಳಗೆ ಹೋಗಿರ್ತಾರೆ ಮಂದಿ ಕಂದೆ. ಬಟ್ ಹಂಗೆಲ್ಲ ಹೋಗೋದು ಸರಿಯಲ್ಲ. ರೂಲ್ಸನ್ನು ಫಾಲೋ ಮಾಡ್ಬೇಕು ನಾವು. ಇದಕ್ಕೆ ನಿಮ್ಗೆ ಬರ್ಬೇಕಂತಂದ್ರೆ ಇಲ್ಲಿ ಗ್ಯಾಂಬ್ಯಾಪುರ ಅಂಥೇಳಿ ನುಗ್ಗಿಕೇರಿ ದಾಟಿ ಒಂದು ಸ್ವಲ್ಪ ಸ್ಟ್ರೇಟ್ ಕಲ್ಗಟ್ಟಿ ರೋಡ್ ಬಂದರೆ ಗ್ಯಾಂಬ್ಯಾಪುರ ಅಂತ ಒಂದು ಊರು ಬರ್ತೈತಿ. ಒಳಗೆ ಒಂದು ರೈಟ್ ಟರ್ನ್ ಹೊಡೆದ್ರೆ ಆ ಊರಿಂತ್ರ ಒಂದು ಸ್ವಲ್ಪ ಒಳಗೆ ಬಂದ್ರೆ ನೀರು ಸಾಗರ ನಿಮ್ಗೆ ಸಿಗ್ತೈತಿ. ಏನು ಅಷ್ಟೇನು ಧಾರವಾಡ ಸಿಟಿ ಇಂತ್ರ ಏನು ಅಷ್ಟೇನು ನಮ್ಗೆ ಲೋಕಲ್ ದೂರ ಆಗಂಗಿಲ್ಲ. ಆರಾಮ ಬರ್ಬೋದು. ಸೊ ಚಲೋ ಐತಿ. ಆದರೂ ಈ ಸರಿ ಇಷ್ಟು ಮಳೆ ಆಗೈತಿ. ಬಟ್ ಯಾಕೋ ನೀರು ಸಾಗರ್ನಾಗ ನೀರ ಇಲ್ದಂಗೆ ಆಗೈತಲ್ಲ. ಸೊ ಅದೊಂದು ದೊಡ್ಡ ವಿಚಿತ್ರ ಅನಿಸ್ತೈತಿ ನಮ್ಗೆ ನೋಡಕ್ಕೆ. ಇಷ್ಟೆಲ್ಲ ಮಳೆ ಆದರೂ ನೀರು ಖಾಲಿ ಆಗೈತಂತೆ. ಸೊ ಬಿಟ್ಟಿರ್ತಾರಲ್ಲ ಅದ್ರ ಸಂಬಂಧ ನೀರು ಖಾಲಿ ಆಗಿರ್ತೈತಿ. ನೋಡ್ರಿ, ವಿಂಟರ್ ಸೀಸನ್ ಐತಲ್ಲ, ವಿಂಟರ್ ಸೀಸನ್ ಈಗ ಎಷ್ಟು ಥಂಡಿ ಇರ್ತೈತಿ. ನಾವು ಮನೆ ಕಡೆ ಇದ್ದರು ಅಥವಾ ಏನು ಟ್ರಾವೆಲ್ ಮಾಡ್ತಿದ್ರೆ ಸೊ ಇಲ್ಲಿ ಬಂದರೆ ಎಷ್ಟು ಹ್ಯುಮಿಡಿಟಿ ಫೀಲ್ ಆಗತೈತಿ. ಬಿಸಿಲು ಇಷ್ಟು ವಾಟರ್ ಇದ್ರೂ ಸ್ವೆಟ್ಟಿಂಗ್ ಆಗತೈತಿ ನೋಡ್ರಿ ಥರ. ಈಗ ಬಿಸಿಲು ಬಿತ್ತೆ ಒಂಥರ ಬೇಸಿಗೆ ಥರನ ವಾತಾವರಣ ಐತಿ ಇಲ್ಲಿ. शिलोंग में स्कूल जाते हैं तो पैदाइशी शिलोंग में रहते हैं क्या? इधर सिर्फ छुट्टी में आते हैं? अच्छा, कैसा लगता है इधर? अच्छा लगता है मेरे को। शिलोंग अच्छा है या कर्नाटक अच्छा है? शिलोंग भी अच्छा, कर्नाटक भी अच्छा है। अच्छा, तो सबसे ज्यादा कौन सा प्लेस अच्छा लगता है? ये कर्नाटक। कर्नाटका अच्छा। तो क्या व्लॉग स्टार्ट हो गया अभी? हाँ, स्टार्ट हो गया है। तो शिलोंग में क्या पसंद है आपको? अच्छा, वहाँ ऊंचे ऊंचे पहाड़ है, इससे भी ज़्यादा ನೇಚರ್ अच्छा है ना. ನೀರು ಸಾಗರದ ವಿಡಿಯೋ ಮಾಡಿದ್ದೀವಿ ನಾವು ಕಂಪ್ಲೀಟ್. ಮತ್ತು ನೆಕ್ಸ್ಟ್ ನಮ್ಮ ಹೊಸ ವಿಡಿಯೋ ಮುಖಾಂತರ ನಿಮ್ಗೆ ಭೇಟಿ ಆಗ್ತೀವಿ. ಅಲ್ಲಿವರೆಗೂ ಧಾರವಾಡ ನಕ್ಷೆ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಧಾರವಾಡ ನಕ್ಷೆ ಇನ್ಸ್ಟಾ ಪೇಜ್ನ ಫಾಲೋ ಮಾಡೋದನ್ನು ಮರಿಬೇಡ್ರಿ.